गुस्सा करके जा रहे थे। हाँ हाँ ठीक है, अभी गुस्सा नहीं करना है। रेडी, चलो चलो अच्छे से चल, जल्दी जल्दी चलो, पूजा करना है, चलो। ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಹೇಳೋದು ಸ್ವಲ್ಪ ಲೇಟ್ ಆಯಿತು. ಇವತ್ತು ನನಗೆ ಟೆಂಪಲ್ಗೆ ಹೋಗಬೇಕಿತ್ತು. ಆಲ್ರೆಡಿ ಟೈಮ್ ನೋಡಿ 8:21 ಆಗಿಬಿಡ್ತು. ಸೊ ಇವಾಗ ಬೇಗ ರೆಡಿ ಆಗಿಬಿಟ್ಟು ಟೆಂಪಲ್ಗೆ ಹೋಗೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೋಲು. ಸೊ ವಿ ಆರ್ ಗೋಯಿಂಗ್ ಟು ಆಂಜನೇಯ ಟೆಂಪಲ್, ಆಂಜನೇಯ ಟೆಂಪಲ್. ಓಕೆ, ಸೊ ನಾವು ನಮ್ಮ ಬಾಸ್ ನೋಡೋಕೆ ಹೋಗ್ತಾ ಇದ್ದೀವಿ ಇವತ್ತು. ಸೊ ಟೆಂಪಲ್ಗೆ ಹೋಗ್ತಾ ಇದ್ದೀನಿ, ಹಾಗಾಗಿ ಇವತ್ತು ಈ ಕುರ್ತಾ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಬೇಗ ಬೇಗ ರೆಡಿ ಆಗೋಣ. ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ಗೊತ್ತೇ ಇದೆ, ಜಮ್ಮು ಹುಡುಗಿ ಅವಳು ಬರ್ತಾ ಇದ್ದಾಳೆ. ಸೊ ಬನ್ನಿ ರೆಡಿ ಆಗೋಣ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಲೋ ಸ್ಟಾರ್ಟ್ ದ ವಿಡಿಯೋ. ಸೊ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಾ ಇದ್ದೀನಿ. ಬನ್ನಿ ನಮ್ಮ ಫೇವ್ರೇಟ್ ಸಾಂಗ್ ಕೇಳಿಕೊಂಡು ಬೇಗ ಬೇಗ ರೆಡಿ ಆಗೋಣ. ಆ್ಯಂಡ್ ನಾನು ಯಾವುದೇ ಥರದ್ದು ಪ್ರಾಡಕ್ಟ್ಗಳನ್ನು ಏನೇನು ಯೂಸ್ ಮಾಡ್ತಾ ಇದ್ದೀನಿ, ಇದ್ರ ಲಿಂಕ್ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇಲ್ಲಾಂದರೆ ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋನಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಫ್ರೀ ಇದ್ದಾಗ ಹೋಗಿ ಒನ್ ಟೈಮ್ ನೋಡಿ, ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಬನ್ನಿ ನಮ್ಮದು ಫೇವ್ರೇಟ್ ಸಾಂಗ್ ಕೇಳ್ತಾ ಕೇಳ್ತಾ ರೆಡಿ ಆಗೋಣ. ಮನಸ್ಸಿಗಾಗಿ ಸೋದೆ ನಿನ್ನ ಒಂದು ಸ್ಪರ್ಶ ನಂಗೆ 100 ವರ್ಷ ನಿನ್ನ ನೆರಳಿಗಾಗಿ ಸೋದೆ ನೂರಾರು ಮುಳ್ಳುಗಳ ನಡುವೆ ಹೂವಿದೆ ನೂರಾರು ನೋವುಗಳ ನಡುವೆ ಒಲವಿದೆ ಕ್ಷಮಿಸುವ ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋದೆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ ಹೃದಯದಲ್ಲಿ ಪ್ರೀತಿ ಇದೆ ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿ. ಸೊ ಫೈನಲ್ ಆಗಿ ನಾನು ರೆಡಿ ಆದೆ. ಇವಾಗ ಹೋಗೋ ಟೈಮು. ಆ್ಯಂಡ್ ನಿಮ್ಗೆ ಹೇಗೆ ಅನಿಸ್ತು ನನ್ನ ಸಿಂಪಲ್ ಮೇಕಪ್ ಅಂತ ತಿಳಿಸಿ. ಚೆನ್ನಾಗಿ ಅನಿಸ್ತು ಅಂತ ಅಂದ್ಕೊತೀನಿ. ಅಷ್ಟೊಂದು ಮೇಕಪ್ ಬರಲ್ಲ, ಬಟ್ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಅಲ್ಲಿಂದ ಬಂದು ಕೆಳಗಡೆ ಬಂದು ದೇವರಿಗೆ ಪೂಜೆ ಮಾಡಿದೆ. ಸೊ ನಾನು ಯೂಶ್ವಲಿ 8:30 to 9 o'clock ಟೈಮಲ್ಲಿ ಹೋಗ್ತೀನಿ. ಬಟ್ ಇವತ್ತು ಅವ್ರು ಬರ್ತೀನಿ ಅಂದಿದ್ದಕ್ಕೆ ನಾನು ಒಟ್ಟಿಗೆ ಹೋಗೋಣ ಅಂತಿದ್ದೀನಿ. ಈ ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇವತ್ತು ಬಂದುಬಿಟ್ಟು ನಂದು 11 ಸ್ಯಾಟರ್ಡೇ ಉಪವಾಸ ಕಂಪ್ಲೀಟ್ ಆಗುತ್ತೆ. ಅದಕ್ಕೋಸ್ಕರ ದೇವ್ರ ನೈವೇದ್ಯಕ್ಕೆ ಸ್ವಲ್ಪ ಸ್ವೀಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು 5 ಜನಕ್ಕಾದರೂ ಸ್ವೀಟ್ ಕೊಡೋಣ ಅಂತ ಇದ್ದೀನಿ ಇವತ್ತು. ಅದಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ. ನಿನ್ನೆ ಸಂಕಷ್ಟ ಚತುರ್ಥಿ ಇರೋದಕ್ಕೆ ಇಷ್ಟು ಚಂದ ಮಾಡಿ ಅಲಂಕಾರ ಮಾಡಿದ್ದಾರೆ ನೋಡಿ. ಸೊ ಇಲ್ಲಿ ಇವಾಗ ಪೂಜೆಗೆ ಏನೇನು ಸಾಮಾನು ಬೇಕು ಅದನ್ನೆಲ್ಲನೂ ಸೈಡಿಗೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಅರ್ಚನೆ ಮಾಡಿಸೋದಿದೆ, ಹಾಗಾಗಿ ಎಲ್ಲ ಸೈಡಿಗೆ ಎತ್ತಿಟ್ಕೊತೀನಿ. ಬನ್ನಿ ಅರ್ಚನೆ ಮಾಡಿಸ್ಕೊಳ್ಳೋಣ.
ಇವನು ನೀವು ಏನಾದರೂ ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ಪ್ರಸಾದ ತಿಂತೀನಿ ಅಂದ್ಬಿಟ್ಟು ತಿಂತ ಕೂತ್ಕೊಂಡಿದ್ದ. ನಾವು ಹಾಗೆ ಒಂದು ಸೆಲ್ಫಿ ತೊಗೊಂಡ್ವಿ ಪ್ರಸಾದ ಜೊತೆಗೆ. ಆ್ಯಂಡ್ ಎಲ್ರಿಗೂ ಪ್ರಸಾದ ಹಂಚಿ ಆದಮೇಲೆ ಉಳಿದಿರೋ ಪ್ರಸಾದನ ನಾವಿಬ್ಬರು ತಿಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ವಿ. ನನ್ನ ಮಾತ್ರ ಕರ್ಕೊತಿಲ್ಲ ಅಂದ್ಬಿಟ್ಟು ಅವ್ನು ಕೋಪ ಮಾಡ್ಕೊಂಡು ಪದೇ ಪದೇ ಅಲ್ಲಿ ಇಲ್ಲಿ ಓಡೋಡಿ ಹೋಗ್ತಾ ಇದ್ದ ಎವ್ರಿ ಟೈಮು. ಆ್ಯಂಡ್ ಅಲ್ಲಿ ಬಂದುಬಿಟ್ಟು ಒಂದು ಚಿಕ್ಕ ಮಗು ಬಂದಿತ್ತು, ಇಲ್ಲಿ ನೋಡಿ. ಸ್ಮೈಲ್ ಕರೋ, ಹಲೋ ಹಲೋ. ಗಾಯ್ಸ್, ನಾವು ಈಗ ಟೆಂಪಲ್ಗೆ ಹೋಗಿ ಬಂದ್ವಿ ಆ್ಯಂಡ್ ಹೋಗ್ತಾ ಇದ್ದೀವಿ. ಇದರ ಅವರೇ ಇದರ ಯಾರೇ ಲೇಟ್ ಆಯಿತು ಸ್ವಲ್ಪ ಟೆಂಪಲ್ಗೆ ಹೋಗೋದು, ಅದಕ್ಕೇನೆ. ಇವನಂತೂ ಆಲ್ವೇಸ್ ನನ್ನ ಜೊತೆಗಿರ್ತಾನೆ. ಕಾಂಜಾರವ್ರೆ ಏನದು ಸ್ಪ್ರೇ. ನಿನ್ಗ ನಾನು ಕಾಕ್ರೋಚ್ ಬರ್ತಾ ಇದೆ, ಇದಕ್ಕೆ ನಾನು ಅವನಿಗೆ ಇದು ಮಾಡ್ಕೊಂಡು ಬರ್ತೀನಿ. ಸ್ಪ್ರೇ ಮಾಡಿಬಿಟ್ಟು ಬರ್ತೀಯಾ? ಹಾ ಸರಿ, ಚಲೋ. ಬಾಯ್. ಸೊ ಆಫ್ಟರ್ 1 ಮಂತ್ ಆದಮೇಲೆ ಇವತ್ತು ಕಾಫಿ ಕುಡಿತಾ ಇದ್ದೀವಿ. ನಾನು ಆಚೆಗೆ ಹೋಗಿದ್ದೆ, ನಾನು ಬರೋಷ್ಟೊತ್ತಿಗೆ ಆಲ್ರೆಡಿ ಅವಳು ಡಿನ್ನರ್ ಆಗಿತ್ತು. ಸೊ ನಾನು ಒಬ್ಬಳೇ ಊಟ ಮಾಡ್ತಾಯಿದ್ದೀನಿ ಇವಾಗ. ಎವ್ರಿ ಡೇ ಊಟ ಆದ ತಕ್ಷಣ ನಾನು ಅವಳು ಆಚೆಗೆ ಹೋಗಿ ವಾಕಿಂಗ್ ಮಾಡಿ ಬರ್ತಿರ್ತೀವಿ. ಬಟ್ ಇವತ್ತು ನನಗೂ ಅವಳಿಗೂ ತುಂಬಾ ಟಯರ್ಡ್ ಆಗಿತ್ತು, ಬಿಕಾಸ್ ಅವಳಿಗೂ ಕಾಲೇಜಲ್ಲಿ ಇವತ್ತು ಫಂಕ್ಷನ್ ಇತ್ತು. ಸೊ ನಾನು ಆಚೆಗೆ ಹೋಗಿದ್ದೆ. ಸೊ ಅದಕ್ಕಾಗಿ ಇವಾಗ ಟೆರೆಸ್ ಮೇಲೇ ವಾಕಿಂಗ್ ಮಾಡ್ತಾಯಿದ್ದೀವಿ. ನೋಡಿ ಮೇಡಮ್ ಬ್ಯುಸಿ ಇದ್ದಾರೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್.